ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ತಾಯಿ, ಮಿಡ್ಲ್ ಕ್ಲಾಸಲ್ಲಿರೋರ್ಗೆ ಕಾರಲ್ಲಿ ಓಡಾಡಬೇಕು, ದೊಡ್ಡದೊಂದು ಬಂಗ್ಲೆ ಇರಬೇಕು ಅನ್ನೋ ಕನ್ಸುಗಳಿರುತ್ತೆ. ಅದಕ್ಕೆ ಅಂತ ಕಷ್ಟ ಪಡ್ತಾನೆ ಇರ್ತೀವಿ. ಆದ್ರೆ ನಮಗೆ ಯಾಕೆ ಲಕ್ಷ್ಮಿ ಒಲಿಯಲ್ಲ? ನಾನು ಎಷ್ಟೊಂದು ಹರಕೆ ಕಟ್ಕೊಂಡೆ, ವ್ರತ ಮಾಡಿದೆ, ಒಂದು ಫಲ ಕೊಡ್ಲಿಲ್ಲ. ಅದಕ್ಕೆ ಪೇಪರಲ್ಲಿ ನಿನ್ ಬಗ್ಗೆ ಓದಿದ್ಮೇಲೆ ಬರಲೇಬೇಕು ಅಂತ ಓಡೋಡ್ ಬಂದಿದ್ದೀನಿ. ನನಗೆ ತುಂಬಾ ಆಸೆಗಳೆಲ್ಲ ಏನಿಲ್ಲ, ಇರೋದು ಒಂದೇ ಆಸೆ. ಆ ಆಸೆ ಈಡೇರ್ಬೇಕು ಅಂದ್ರೆ ನಾನು ಕೇದಾರ್ನಾಥ್ಗೆ ಹೋಗ್ಬೇಕು. ಅಲ್ಲಿ ಹೋಗಿ ಕೇಳ್ಕೊತೀನಿ, ಫಲ ಸಿಕ್ಕರೂ ಸಿಗ್ಬೋದು. ಸದ್ಯಕ್ಕೆ ನೀ ನನ್ನನ್ನ ಕೇದಾರ್ನಾಥಕ್ಕೆ ಕಳಿಸೋ ವ್ಯವಸ್ಥೆ ಮಾಡ್ಬಿಡು, ಅಷ್ಟು ಸಾಕು. ಅಮ್ಮ ತಾಯಿ, ನನ್ನ ಮನ್ಸಲ್ಲಿರೋದನ್ನೆಲ್ಲ ಈಡೇರ್ಸಮ್ಮ. ಎಲ್ಲಾ ಭಾರನೂ ನಿನ್ ಮೇಲೆ ಹಾಕಿದೆ. ಭಾರ ಹೊರೋಕೆ ಅಂತಾನೆ ನಿನ್ ಕಾಲ್ಗಳಿದ್ಯಲ್ಲ. ನೀವು ದೇವ್ರು ದೇವ್ರ ಮೇಲೆ ಯಾಕೆ ಭಾರ ಆಗ್ತೀರಾ? ನಿಮ್ ಕಾಲ್ಗಳಿದ್ಯಲ್ಲ ಅಂತ ಹೇಳ್ದೆ. ನೀವ್ಯಾರು ಹೇಳಿ? ಈ ಪ್ರಶ್ನೆಗೆ ಉತ್ತರ ಕೊಡೋದ್ ಕಷ್ಟ. ಅಯ್ಯೋ, ಒಂದ್ ನಿಮಿಷ. ನೀವ್ ಯಾರು ಅಂತ ಕೇಳಿದ್ರೆ ಉತ್ತರ ಕೊಡೋಕ್ ಕಷ್ಟ ಆಗತ್ತಾ? ಈಗ ನಿನ್ನನ್ನ ನೀನ್ ಯಾರು ಅಂತ ಕೇಳಿದ್ರೆ ನೀನ್ ಏನ್ ಹೇಳ್ತೀಯಾ? ಅಂದ್ರೆ ಗಿರಿಜಾ ಶಿವಪ್ರಸಾದ್ನ ದೃಷ್ಟಿಲಿ ಸಾಧ್ವಿ ಶಿರೋಮಣಿ ಆಗಿರೋಂತ ಹೆಂಡ್ತಿ. ಇನ್ನು ಮಾವನ್ ದೃಷ್ಟಿಲಿ ಆ ಭಗವಂತನೇ ವರ ಕೊಟ್ಟಿರೋಂಥ ಸೊಸೆ. ಇನ್ನು ಮಕ್ಕಳ ದೃಷ್ಟಿಲಿ ಕೆಲವೊಮ್ಮೆ ಒಳ್ಳೆ ತಾಯಿ, ಕೆಲವೊಮ್ಮೆ ಬಯ್ಯೋ ತಾಯಿ. ಈಗ ಹೇಳು, ನಿನ್ನನ್ ಕೇಳಿದಾಗ ನೀನ್ ಯಾರು ಅಂತ ಹೇಳ್ಬೇಕಾದ್ರೆ ನಿನಗ್ ಗೊಂದಲ ಆಗಲ್ವಾ? ಅದೇ ರೀತಿ ನನಗೂ ಗೊಂದಲ ಆಯ್ತು. ನನ್ನನ್ನ ಒಬ್ಬೊಬ್ರು ಒಂದೊಂದ್ ರೀತಿಲಿ ಕರೀತಾರೆ ಗಿರ್ಜಾ. ನನ್ನ ಹೆಸರು ಗಿರ್ಜಾ ಅಂತ ನಿಮ್ಗೆ ಗೊತ್ತಾಯ್ತು? ನನ್ಗೆ ಗಂಡ ಮಕ್ಕಳು ಮಾವ ಎಲ್ಲ ಇದ್ದಾರೆ ಅಂತ ನೀವ್ ಹೇಗೆ ಹೇಳ್ತಿದ್ದೀರಾ? ನಿಜ ಹೇಳಿ, ಯಾರು ನೀವು? ನನ್ನ ಫಾಲೋ ಮಾಡ್ತಿದ್ದೀರಾ? ಹೌದು, ನೀನ್ ಎಲ್ಲಿದ್ರೂ ನನಗ್ ಗೊತ್ತಾಗುತ್ತೆ. ನಿನ್ನ ನೋಡ್ತಾನೆ ಬಂದೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.